ನೋಡ್ತಾ ಇರೋದು ಬೇಬಿ ಬೆಟ್ಟ ದನಗಳ ಜಾತ್ರೆ. ಇಲ್ಲಿ ಒಂದು ಜೊತೆ ತುಂಬಾ ದೊಡ್ಡ ಎತ್ತಿದ್ದಾವೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಸರ್ ನಿಮ್ಮ ಬಗ್ಗೆ ಹೇಳಿ. ಸರ್ ನಮಸ್ತೆ, ನಾವು ಮನು SMR ಅಂತ, ಕಡ್ಲಿಪುರ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಸರ್ ಈಗ ನಿಮ್ಮ ಎತ್ತುಗಳು ಏನು ಅಲ್ಲಲ್ಲವೇ? ಸರ್ ಈಗ ಹೊಸಕಡೆಗೆ ಸರ್, ಕಡೆ ಈಗ ಹೊಸಕಡೆ. ಸರ್ ನೀವು ಕೂಟ ತಂದದ್ದ ಅಥವಾ 120? ಸರ್ ನಾವು ಜೊತೆ ನಮ್ಮ ಅಣ್ಣ, ಪ್ರೀತಿ ಅಣ್ಣ ಆದ ಹೊರ್ತೂರು ಸಂತೋಷ್ ಅಣ್ಣನಿಂದ ಹಾಕೋ ಬಂದಿದ್ದೆತ್ತು. ನಾವೆಲ್ಲ ಆತ್ಮೀಯ ಸ್ನೇಹಿತರೆಲ್ಲ ಹೋಗಿ ಸಂತೋಷ್ ಅಣ್ಣಿಂದ ಹಾಕೋ ಬಂದು ನನ್ನ ಒಂದು ಜೊತೆಗೆ ಇದೊಂದು ಎತ್ತಿಗೆ ಕೂಟ ಮಾಡಬೇಕು ಅಂದ್ಬಿಟ್ಟು ನಮ್ಮ ಗಂಜಾಮ್ ಮಂಜಣ್ಣ ಅವ್ರ ಕಡೆಯಿಂದ ಇದೊಂದು ಎತ್ತು ಹಾಕೋದು. ಸೊ ಈಗ 120 ಕೂಟ ಮಾಡಿದೆ. 120 ಕೂಟ ಮಾಡಿ ನಿಲ್ಸಿದ್ವಿ. ಸರ್ ಈಗ ಏನು ಬೆಲೆ ಆಗಿದೆ ನಿಮಗೆ? ಸರ್ ಇವಾಗ ನಮಗೆ 10.5 ಲಕ್ಷ ಬಿದ್ದಿದೆ. 10.5 ಲಕ್ಷ. ಸೊ ಈಗ ಇಲ್ಲಿ ಕಾಂಪಿಟೇಷನ್ ಬಂದಿದ್ದೀವಿ. ಸೋಲು ಗೆಲುವು ಸೆಕೆಂಡ್ರಿ, ಎತ್ತು ಅಕಾಡಕ್ಕೆ ಬರ್ಬೇಕು ಬಿಟ್ಬಿಟ್ಟಿದ್ದೀಪ, ಅಕಾಡಕ್ಕೆ ಬರ್ಬೇಕಂತ ಬಂದಿದ್ದೀವಿ. ಸರ್ ಇವಕ್ಕೆಲ್ಲ ಏನೇನು ಮೇವು ಕೊಡ್ತೀರಾ? ಸರ್ ನಾವು ಬೆಳಿಗ್ಗೆ ಈಗ ಜಾತ್ರೆ ಟೈಮಲ್ಲಿ ಬೆಣ್ಣೆ, ಹಾಲು, ಮಾಮೂಲಿ ಯಥ ಪ್ರಕಾರ ಏನು ತಿಂಡಿ ಕೊಡ್ತೀವಿ, ರವೆ ಬೂಸ, ಎಲೆ ಬೂಸ, ಕಡಲೆ ಒಟ್ಟು, ಜೋಳದ ನುಚ್ಚು, ಕಡಲೆ ಪುರಿ ಅದು ಕೊಡ್ತೀವಿ. ಜಾತ್ರೆ ಆಗಿದ್ಮೇಲೆ ಮಾಮೂಲಿ ತಿಂಡಿ ಏನು ಕೊಡ್ತೀವಿ, ಗಂಜಿ ಮತ್ತು ತಿಂಡಿ ಅಷ್ಟೇ. ಜಾತ್ರೆ ಮುಗಿದ್ಮೇಲೆ ನಾರ್ಮಲ್ ತಿಂಡಿ ಇರುತ್ತೆ. ಜಾತ್ರೆ ಟೈಮಲ್ಲಿ ಬೆಣ್ಣೆ ಅದು ಎಕ್ಸ್ಟ್ರಾ ಕೊಡ್ತೀವಿ, ಯಾಕಂದ್ರೆ ವರ್ಷ ಪೂರ್ತಿ ಎಲ್ಲ ಕೊಟ್ಟು ಮಾಡೋ ಅಷ್ಟು ಶಕ್ತಿ ನಮ್ಮಲ್ಲಿಲ್ಲ. ಅಂದ್ರೆ ಜಾತ್ರೆ ಟೈಮಲ್ಲಿ ಒಂದು 4 ತಿಂಗಳು ಅಂತ ಕೊಡ್ತೀವಿ ಸರ್. ಸರ್ ಈಗ ಈ ಜಾತ್ರೆ ಬಿಟ್ಟು ಇನ್ಯಾವ ಜಾತ್ರೆ ಎಲ್ಲ ಮಾಡಿ? ಸರ್ ಸಿಹಳ್ಳಿ ಮಾಡ್ತೀವಿ ಸರ್, ಎತ್ತಿದ್ರೆ ಸಿಹಳ್ಳಿ ಮಾಡ್ತೀವಿ ಸರ್. ಸಿಹಳ್ಳಿ ಅಂದ್ರೆ ಇದು ಒಂದೇ ಪೇರ್ ಇರೋದು? ಸರ್ ಇದೊಂದೇ ಪೇರ್ ಸರ್, ಎಲ್ಲ ಕೊಟ್ಟಿದ್ದೀನಿ, ಮುಡುಕ್ತಾರ ಎಲ್ಲ ಕೊಟ್ಟೆ 2 ಜೊತೆನೂ. ಇವಾಗ ಬೇಬಿ ಮಾಡೋಕ್ಕೋಸ್ಕರ ತಗೊಬಂದಿದ್ದೀನಿ. ಸರ್ ಈಗ ಬೇಬಿ ಜಾತ್ರೆ ಅಂದ್ರೆ ತುಂಬಾ ದೊಡ್ಡ ಜಾತ್ರೆ. ಸರ್ ಜಾತ್ರೆ ಬಗ್ಗೆ ಹೇಳಿ. ಸರ್ ಈ ಜಾತ್ರೆ ಬಗ್ಗೆ ಹೇಳ್ಬೇಕಾದ್ರೆ ಇವತ್ತೆಲ್ಲ ನೋಡ್ಬೋದು, ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಪ್ರೈಸ್ ಎತ್ತುಗಳಿದೆ ಅದೆಲ್ಲ ಇದೊಂದು ಜಾಗದಲ್ಲೇ ನೋಡ್ಬೋದು. ಎಲ್ಲ ಇಲ್ಲ ಬಂದೇ ಬರ್ತವೆ, ಎಲ್ಲ ಬರ್ತವೆ ಸರ್. ಏನಂದ್ರೆ ಒಂದು ಅಖಾಡ ಅಂತ, ಅಖಾಡದಲ್ಲಿ ಇವತ್ತು ನೋಡೋಕ್ಕಿಂತ ಅವತ್ತು ಸೆಲೆಕ್ಷನ್ ಮಾಡಿದಲ್ಲಿ ನೋಡ್ಬೇಕು ಸರ್. ಮಿನಿಮಮ್ ಒಂದೊಂದು ಕ್ಯಾಟಗರಿಲಿ 50 ರಿಂದ 70 ಜೊತೆ ಇರ್ತವೆ. ಅನ್ಸುತ್ತೆ ಓರಿಗಳು ಕೂಡ ಜಾಸ್ತಿ ಸೇರ್ತವೆ, ತುಂಬಾ ಎಸ್ಪೆಷಲ್ ತುಂಬಾ ಇವೆ ಸರ್, ತುಂಬಾ ಜಾಸ್ತಿ. ಎಲ್ಲ ಒಂದೊಂದು ಕ್ಯಾಟಗರಿಲಿ ನೀವು ನೋಡ್ಬೋದು. ಒಂದೊಂದು ಕ್ಯಾಟಗರಿಲಿ ಏನೊಂದು 10 ಜೊತೆ 15 ಜೊತೆ ಇರೋದೇ ಹೆಚ್ಚು ಎಲ್ಲ ಜಾತ್ರೆಗಳಲ್ಲೂ. ಇದೊಂದು ಜಾತ್ರೆಯಲ್ಲಿ 30 ರಿಂದ 40 ಜೊತೆ ಇರ್ತವೆ. ತುಂಬಾ ದೊಡ್ಡ ಜಾತ್ರೆ. ಕಮಿಟಿಗೆ ಮಾರೋದ್ಕಿಂತ ಮಾರೋದ್ ಸೆಕೆಂಡ್ರಿ, ಕಮಿಟಿಗೋಸ್ಕರನೇ ಎತ್ಕೊಂಡು ಬಂದಿದೆ ಎಲ್ಲ, ಕಾಂಪಿಟೇಷನ್ಗೋಸ್ಕರನೇ ಬಂದಿದೆ. ಸರ್ ಇಲ್ಲಿ ಪ್ರೈಸ್ ಎಲ್ಲ ಏನನ್ ಕೊಡ್ತಾರೆ? ಸರ್ ಚಿನ್ನ ಕೊಡೋ ಜಾತ್ರೆ ನಾವು ನೋಡೋ ಮಟ್ಟಿಗೆ ಇದೊಂದೇ ಸರ್. ಇದು ಮತ್ತೆ ಸಿಹಳ್ಳಿಲೂ ಕೊಡ್ತಾರೆ. ಸರ್ ಈಗ ಫೆಸಿಲಿಟಿ ಎಲ್ಲ ಹೇಗಿದೆ ಸರ್? ಫೆಸಿಲಿಟೀಸ್ ಎಲ್ಲ ಸರ್ ತುಂಬಾ ಚೆನ್ನಾಗಿದೆ ಸರ್. ಈಗ ನೋಡ್ಬೋದು, ಅಗತ್ಯವಾದ ನೀರು ಸೌಕರ್ಯ, ಕರೆಂಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ದರ್ಶನ್ ಪುಟ್ಟಣ್ಣ ಅವರು ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಊಟದ ವ್ಯವಸ್ಥೆ ಆಗಿರ್ಬೋದು, ಬಂದವ್ರಿಗೆ ತೊಂದರೆ ಇಲ್ಲ, ಎಲ್ಲ ಪೂರಿ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ. ಸರ್ ಈಗ ನಿಮ್ ಚಪ್ರದಲ್ಲಿ ಇನ್ನೂ ಎಷ್ಟು ಜೊತೆ ಎತ್ಕೊಳ್ಳಿ ಸರ್? ಈಗ ಒಂದ್ ಜೊತೆ ಹಾಲಲ್ಲ ಆಗದಿರೋ ಒಂದ್ ಜೊತೆ ಇವೆ, ಮತ್ತೆ 4 ಒಂದ್ ಜೊತೆ ಇವೆ. ಅವ್ರದ್ದು ಇನ್ಫಾರ್ಮೇಶನ್ ಕೊಡಿ ಸರ್. ಅವು ರಾಕಿ ಅಂತ, ಕುಂಬ್ಳೂರು ರಾಕಿ ಅಂತ ಇದಾರ, ರಾಕಿ. ಅಣ್ಣ ಈ ಎತ್ತುಗಳ ಬಗ್ಗೆ ಇನ್ಫಾರ್ಮೇಶನ್ ಸರ್. ಇವು ಇನ್ನೂ ಅಲ್ಲಾಗಿಲ್ಲ, ಕರುಗಳು ಬಹಳ 9 ತಿಂಗಳು ಅಷ್ಟೇನೆ ಕರುಗಳು. ನಮ್ಮ ವರ್ಷದ ಒಳಗಡೆ ಇವು ನಮ್ಮ ಒನೆಂಗಳ್ಳಿ ಉಮೇಶ್ ಅಣ್ಣ ಅಂತ, ಇಲ್ಲೇ ಪಕ್ಕದಲ್ಲಿ ರಾಗಿಮೂದ್ನಳ್ಳಿ ಪಕ್ಕದಲ್ಲಿ ಉಮೇಶ್ ಅಣ್ಣ ಅಂತ ಅವ್ರ ಕರುಗಳು ಸರ್. ಸರ್ ಇವು ಏನ್ ಬೆಲೆ ಆಗಿದಾವೆ? ಸರ್ ಇವು 3.5 ಲಕ್ಷ ಆಗಿದೆ. 3.5 ಲಕ್ಷ ಅಂದ್ರೆ ಇನ್ನ ಅಲ್ಲ ಆಗ್ಬೇಕು ಅಂದ್ರೆ 1 ವರ್ಷ ಬೇಕು. ಇನ್ನು ತಡಿತವೆ ಸರ್, ಇನ್ನೊಂದು ವರ್ಷ ತಡಿಬಹುದು, ವರ್ಷದ ಮೇಲೆ ವರ್ಷ ತಡಿತವೆ ಸರ್. ಇವು ಕೂಡ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಸರ್. ಕಾಂಪಿಟೇಷನ್ ನೋಡ್ಬೋದು. ಇವತ್ತೇ ನೀವು 9 ತಿಂಗಳಿಗೆ ಯಾವ ರೀತಿ ಕರ ಕಾಣ್ತಾವೆ ನೀವೆಲ್ಲ. 2 ಕರು ಸೈಜ್ ಇದಾವೆ, ತುಂಬಾ ಸೈಜ್ ಇದಾವೆ ಸರ್. ಚಂದ ತುಂಬಾ ಸ್ಪೀಡ್ ಇದಾವೆ, ತುಂಬಾ ಸ್ಪೀಡ್ ಇದಾವೆ. ಈಗಲೇ ಎಂತವ್ರನ್ನು ಮೊಕ್ಕದಲ್ಲಿ ಕರೀತವೆ ನೋಡ್ಲಿ ಅಂತ, ಆ ರೀತಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸರ್. ಇವಕ್ಕೆಲ್ಲ ಏನೇನ್ ಮೇವು ಕೊಡ್ಬೋದು ಸರ್? ಸೇಮ್ ತಿಂಡಿ ಏನ್ ಕೊಡ್ತೀವಿ ಅದ್ರಲ್ಲಿ ಅವು ಜಾಸ್ತಿ ಕೊಡೋ ಬಂದು ಸ್ವಲ್ಪ ಆಲ್ಟಾಗಿ ಚಿಕ್ಕ ಸ್ವಲ್ಪ ಕೊಟ್ಕೋತೀವಿ. ಅಂದ್ರೆ ಅವಕ್ಕೆ ತುಂಬಾ ಜಾಸ್ತಿ ಕೊಡ್ಬೇಕು, ಅವು ಜಾಸ್ತಿ ಕೊಡ್ಬೇಕು. ದೊಡ್ಡ ಇವಕ್ಕೆ ಏನಿಲ್ಲ, ಇವಕ್ಕೆ ಸ್ವಲ್ಪ ಮೀಡಿಯಂ, ಅರ್ಧ ಕೆಜಿ ಎಲ್ಲ ತರ ಕೊಟ್ಬಿಟ್ಟು 1-2 ಕೆಜಿ ಕೊಟ್ಬಿಟ್ರೆ ಸಾಕು ಸರ್. ಇವೇನಾದ್ರು ಸೇಲ್ ಇದಾವ? ಸರ್ ಅದೇ ಕೇಳ್ತಾ ಇದಾರೆ, ಇನ್ನೂ ಕೊಟ್ಟಿಲ್ಲ. ಕಮಿಟಿ ಮುಗಿಸ್ಕೊಂಡು ಕೊಡ್ತೀನಿ. ಕಮಿಟಿ ಮುಗಿದ್ಮೇಲೆ ಕೊಡ್ತಾರೆ ಸರ್. ಇವ್ರಲ್ಲಿ ಕೆಲಸ ಏನಾರು ಮಾಡ್ತೀರಾ? ಏನಿಲ್ಲ ಸರ್, ಈಗ ಕೆಲ್ಸಕ್ಕೆ ಈಗ ರೂಢಿ ಮಾಡ್ತಾ ಇದೀವಿ. ಈಗ ಹೆಗ್ಲಿಗೆಲ್ಲ ಹೊಡಿತಾ ಇದಾರೆ ಗಾಡಿಗೆ. ಇನ್ನು ಕೆಲಸ ಕಲ್ತ್ಬೇಕಾದ್ರೆ ಇನ್ನೂ ಒಂದು 6 ತಿಂಗಳು ಬೇಕು. ಇನ್ನೊಂದು 6 ತಿಂಗಳು. ಸೊ ಶೋಕಿ ಎತ್ತಲು ಕೆಲಸ ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು. ಸೊ ಕೆಲಸ ಮಾಡಿದ್ರೆ ಎತ್ತು ಚೆನ್ನಾಗಿ ಕಾಣ್ಬೇಕು, ಕೆಲಸ ಮಾಡಿ ಚೆನ್ನಾಗಿ ಮೇಯಿಸಿದ್ರೆ ಎತ್ತು ಕಾಣ್ಬೇಕು, ಚೆನ್ನಾಗಿ ಕಾಣ್ಬೇಕು ಸರ್. ಈಗ ಕೊನೆ ಎತ್ಕೊಳ್ ಜೊತೆ ಸ್ನೇಹಿತರೆ, ಇನ್ನ ಹಾಲಲ್ಲಿ ಇದು ನೋಡೋದು ಎಷ್ಟು ಹೈಟ್ ಇದಾವೆ ಅಂತ. ಆಲ್ರೆಡಿ ನೋಡೋದು ಲೆಂತ್ ಆಗಿರ್ಬೋದು, ಅಟ್ರಾಕ್ಟಿವ್ ಫೇಸ್.
ನೋಡೋದು ಈ ತರ ಇರ್ಬೇಕು ಫೇಸ್. ಇವನ್ ಜೊತೆ ಸರ್ ಈ ಎತ್ತುಗಳ ಬಗ್ಗೆ ಹೇಳಿ. ಸರ್ ಈ ಎತ್ತು ರಾಕಿ ಅಂತ, ರಾಕಿ ಅವ್ರದ್ದು ಎತ್ತು. ಈಗ ಮದುವೆ ಫಂಕ್ಷನ್ ತಂಗಿ ಮದುವೆಗೋಸ್ಕರ ತಗೊಂಡಿದ್ದು ಎತ್ತಿವು. ಈಗ ಬೇಬಿ ಜಾತ್ರೆಗೆ ಪ್ರೈಸ್ಗೋಸ್ಕರ ಬಂದಿದ್ದಾರೆ, ಕಾಂಪಿಟೇಷನ್ಗೋಸ್ಕರ. ನೋಡ್ಬೋದು ನೀವು 4 ಕಲ್ಲಲ್ಲಿ ಬಹಳ ದೊಡ್ಡತನ. ಈಗ 4 ಕಲ್ಲಲ್ಲಿ ಇದಾವೆ, 4 ಕಲ್ಲಲ್ಲಿದೆ, ಬಹಳ ದೊಡ್ಡತನ ಕಾಣ್ತಾ ಇದಾವೆ. ಬಹಳ ಎತ್ತು ಬಹಳ ನೋಟದಲ್ಲಿ ಚೆನ್ನಾಗಿದೆ. ಸೊ ತುಂಬಾ ದೊಡ್ಡ ಸೈಜ್ ಇದಾವೆ, ತುಂಬಾ ಸೈಜ್. 4 ಕಲ್ಲಲ್ಲಿ ಬಹಳ ಸೈಜ್ ಇದಾವೆ. ಸರ್ ಇವಕ್ಕೆ ಏನ್ ಬೆಲೆ ಆಗಿದೆ? ಸರ್ ಇವಕ್ಕೆ 10.5 ಲಕ್ಷ ಏನೋ ತಗೊಬಂದಿದ್ದಾರೆ. ಈಗ 15 ಲಕ್ಷ ಹೇಳ್ತಾ ಇದ್ದಾರೆ. ಅಂದ್ರೆ 10.5 ತಂದಿದ್ರೆ 15 ಲಕ್ಷ ಹೇಳ್ತಾ ಇದ್ದಾರೆ. ಸರ್ ಇವೆಲ್ಲ ಜೋಡಿ ತಂದಿರೋಂಥದ್ದು? ಜೋಡಿ ಪೇ. ಸೊ ಇವಕ್ಕೂ ಕೂಡ ಸೇಮ್ ತಿಂಡಿ? ಸೇಮ್, ಎಲ್ಲ ಸೇಮ್. ತಿಂಡಿಲೆಲ್ಲ ಏನ್ ಆಜಿಟಿವ್ ಸರ್, ಒಂಚೂರು ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಅಂದ್ರೆ ಸೈಜ್ ಮೇಲೆ ಸೈಜ್ ಮೇಲೆ ಸ್ವಲ್ಪ ಡಿಪೆಂಡ್. ಸೊ ಈಗ ಮೇವೆಲ್ಲ ಹಸಿ ಮೇವೆಲ್ಲ ಕೊಡ್ತೀರಾ? ಹಸಿ ಮೇವು ಕೊಡಲ್ಲ ಸರ್. ಹಸಿ ಮೇವು ಕೊಟ್ರೆ ಬಣ್ಣ ಕೆಟ್ಟೋಗ್ಬಿಡ್ತಾವೆ ಅಂದ್ಬಿಟ್ಟು ಒಣ ಹುಲ್ಲನ್ನೇ ಕೊಡ್ತೀವಿ ಸರ್. ಎಲ್ಲ ಒಣ ಹುಲ್ಲೇ ಕೊಟ್ಟು ತಿಂಡಿ ಇದು ಕೊಡ್ತೀವಿ ಸರ್. ಇವು ಬೇರೆ ಎಲ್ಲಾರು ಕಾಂಪಿಟೇಷನ್ ಮಾಡಿದಾವ? ಸರ್ ಎಲ್ಲ ಕಡೆನೂ ಮಾಡಿ ಪ್ರೈಸ್ ಆಗಿದಾವೆ ಇವು. ಪ್ರೈಸ್ ಆಗಿದೆ. ಹಾ. ಸರ್ ಈಗ ಹೊಸ ಕಟ್ಟುವಂತವ್ರಿಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಈಗೆಲ್ಲ ಬೆಲೆ ನೋಡ್ಬೋದು ನೀವೇ. ಸರ್ ಈಗ ಬೆಲೆ ಈಗ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಈಗ ಕರು ರೇಟ್ ಯಾಕೆ ಜಾಸ್ತಿ ಆಯ್ತು ಅಂತಂದ್ರೆ, ಮೂಲತಃ ಇದು ಯಾರೇ ಮನೇಲಿ ಹುಟ್ಟಿದ್ರು ರೈತನ ಮನೇಲೆ ಹುಟ್ಟಬೇಕು. ರೈತನ ಮೇಲೆ ಹುಟ್ಟೋದು ಅರ್ಥ ಮಾಡ್ಕೊಳ್ಳಿ. ಅದರಿಂದ ಇವತ್ತು 1 ಕುಂಟೆ ಜಮೀನು, 1 ಕುಂಟೆ ಆಗ್ಲಿ ಸೈಟ್ ಆಗ್ಲಿ 5 ಲಕ್ಷ ಇದ್ದದ್ದು 10 ಲಕ್ಷ ಆಗಿದೆ. ಅರ್ಥ ಮಾಡ್ಕೊಳ್ಳಿ. 5 ಲಕ್ಷ ಇದ್ದದ್ದು 10 ಲಕ್ಷ ಆಗಿದೆ. ಒಂದು ಎಕರೆ ಜಮೀನು 30 ಲಕ್ಷ ಇರೋದು 50 ಲಕ್ಷ ಆಗಿದೆ. ಅಂತದ್ರಲ್ಲಿ ರೈತ ಸಾಕಿರೋದು ಯಾಕೆ ಹಳ್ಳಿಕಾರು ಬೆಲೆ ಜಾಸ್ತಿ ಆಗಿರೋದು ಖುಷಿ. ಬಟ್ ಈಗ ಒಬ್ಬೊಬ್ರು ಅದನ್ನ ಟೀಕೆ ಮಾಡ್ತಾರೆ. ಸರ್ ಟೀಕೆ ಮಾಡೋರು ನಾವ್ ಏನು ಹೇಳಕ್ಕಾಗಲ್ಲ. ಈಗ ಟೀಕೆ ಮಾಡ್ತಾರೆ, ಎಲ್ಲಕ್ಕೂ ಟೀಕೆ ಮಾಡ್ತಾರೆ, ಎಲ್ಲದಕ್ಕೂ ಟೀಕೆ ಮಾಡ್ತಾರೆ. ಅದರಿಂದ ನಾವು 5 ಲಕ್ಷದ ಎತ್ತು ಅಂದ್ರೆ ಅದಕ್ಕೆ ಒಂದು ಸೈಟ್ ಬರುತ್ತೆ ಅಂತ. ಸರ್ ಇವತ್ತು ಏನ್ ಗೊತ್ತಾ, ಈಗ ಒಂದು ಸೈಟ್ ಬರ್ಬೋದು, ಆ ಸೈಟ್ ನ ಯಾರು ನೋಡಕ್ ಬರಲ್ಲ. ಸತ್ಯನಾ? ಸೈಟ್ ಯಾರು ನೋಡಕ್ ಬರ್ತಾರ ಸರ್? ನೀವು ಎಷ್ಟು ಕೋಟಿನ, ಈಗ ನಾನು ಎಷ್ಟೇ ಕೋಟಿ ಮಡಗಿದ್ರು, ನಾನು ಎಷ್ಟೇ ಲಕ್ಷ ಕಾರ್ ಮಡಗಿದ್ರು ಯಾರು ಬಂದು ನೋಡ್ತಾರೆ? ಒಂದ್ ಜೊತೆ ಓರಿ ಇದ್ರೆ ದಿನಕ್ಕೆ ನನ್ನ ಮನೆ ಹತ್ರ 100 ಜನ ಬರ್ತಾರೆ. ಅದಕ್ಕೆ ಈಗ ರೇಟ್ ಜಾಸ್ತಿ ಆದ್ರೂ ಹಳ್ಳಿ ಸರ್ ರೇಟ್ ಜಾಸ್ತಿ ಆಗಿದೆ ಅಂತ. ಈಗ ನಾನು ಹೇಳಿದ್ನಲ್ಲ, ಸಪೋಸ್ ನಿಮ್ಗೆ ಹೇಳ್ದೆ ಇವತ್ತು 1 ಎಕರೆ ಜಮೀನು 20 ಲಕ್ಷ ಇರೋದು ಬರೋ ವರ್ಷಕ್ಕೆ 40 ಲಕ್ಷ ಆಯ್ತದೆ. ಒಂದು 10 ಲಕ್ಷ ಸೈಟು ಬರೋ ಲಕ್ಷ 20 ಲಕ್ಷ ಆಯ್ತದೆ. ಹಳ್ಳಿ ಕಾರ್ ಎತ್ತು 1 ಲಕ್ಷ ಇರೋದು 7 ಲಕ್ಷ ಆಗಲ್ಲ, ತಪ್ಪೇನಿದೆ ಸರ್. ಈಗ ರೈತರಿಗೆ ತಾನೇ ಅನುಕೂಲ. ಅಂದ್ರೆ ಈಗ ಅದರಿಂದ ಹೊಸ ರೈತರು ಕೂಡ ಹುಟ್ಟುತ್ತಾರೆ ಸರ್. ಹುಟ್ಟಬೇಕು, ಹೊಸ ರೈತರುಗಳು ಹುಟ್ಟಬೇಕು, ಸಾಕ್ಬೇಕು. ನಾನು ಹೊಸ ರೈತರಿಗೆ ಏನ್ ಹೇಳ್ಬೇಕಂತಂದ್ರೆ, ಒಂದು ಒಳ್ಳೆ ಹಸು ತಗೊಳ್ಳಿ, ಒಂದು ಓರಿ ಕೊಡ್ಸ್ಕೊಂಡು ಅದರಲ್ಲೇ ಕರು ಮಾಡಿ, ಕರುನ ಚೆನ್ನಾಗಿ ಸಾಕಿ ಒಳ್ಳೆ ಬೆಲೆಗೆ ಮಾಡಿದ್ರೆ ಅವ್ರ ರೈತರಿಗೆ ತುಂಬಾ, ಅದು ಕೂಡ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಸತ್ಯ. ಸರ್ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ತುಂಬಾ ದೊಡ್ಡ ಸೈಜ್ 4 ಕಲ್ಲು. ಯಾವಾಗ ಬಂದ್ರಿ? ಸೈಜ್ ಇದ್ದಾವೆ ಅಂತ ಅಣ್ಣ.